ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಬೆಳಿಗ್ಗೆನೇ ಎದ್ದು ಪಾಪು ಜೊತೆ ಸ್ವಲ್ಪ ಆಟಾಡ್ಕೊಂಡಿದ್ದೆ. ಸೊ ಇವತ್ತಿಂದ ನಿಮಗೆ ಕಂಟಿನ್ಯೂಸ್ ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮಿನಿಮಮ್ ಅಂದರೂ ಒಂದು 9 ಮಿನಿಟ್ಸ್ ಇರುತ್ತೆ ಅಷ್ಟೇ. ನಾನು ತುಂಬ ಲೆಂತಿಯಾಗಿ ಏನು ಅಪ್ಲೋಡ್ ಮಾಡಲ್ಲ. ಜಸ್ಟ್ 9 ಆರ್ 10 ಮಿನಿಟ್ಸ್ ಇರುತ್ತೆ. ಇದು 8 ಮಿನಿಟ್ಸ್ ಇದೆ ಅಷ್ಟೇ. ಸೊ ನಾನು ಬೆಳಿಗ್ಗೆನೇ ಎದ್ದು ಪಾಪು ಜೊತೆ ಸ್ವಲ್ಪ ಆಟಾಡಿಕೊಂಡು, ಹಾಗೆ ಒಂದು ರಾಶಿ ಬಟ್ಟೆ ಇತ್ತು, ಅದು 2 ಡೇಸ್ ಆಗಿತ್ತು ಒಗೆದು, ಬಟ್ ಟೈಮೇ ಸಿಕ್ಕಿರಲಿಲ್ಲ ಮಡ್ಚಿಡೋದಕ್ಕೆ. ಹಾಗಾಗಿ ಇವತ್ತೆಲ್ಲನೂ ಸ್ವಲ್ಪ ಫ್ರೀ ಇತ್ತು ಇವತ್ತು. ಹಾಗಾಗಿ ಎಲ್ಲನೂ ಮಡಚಿ ಎತ್ತಿಡೋಣ ಅಂತ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೆ. ಎಲ್ಲ ಮಡಚಿ ಎತ್ತಿಟ್ಕೊಂಡು ನಾನು ಬೆಳಿಗ್ಗೆ ಟಿಫನಿಗಂತಲೇ ನುಗ್ಗೆಕಾಯಿ ಸಾಂಬಾರು ರೈಸ್ ಮಾಡಿಕೊಂಡಿದ್ದೆ. ಆ್ಯಕ್ಚುಲಿ ಇದು ನುಗ್ಗೆಕಾಯಿ ಬಂದು ನಾವು ನಿನ್ನೆ ಸಂತೆಗೆ ಹೋಗಿದ್ವಿ. ಹಾಗಾಗಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದ್ವಿ. ಅಲ್ಲಿ ನುಗ್ಗೆಕಾಯಿ ಕಮ್ಮಿ, 20 ರುಪೀಸ್ ಹಾಫ್ kg ಅನ್ಕೊತೀನಿ. ಸೊ ಹಾಗಾಗಿ 1 kg ತೊಗೊಂಬಂದಿದ್ರಲ್ಲಿ ನಾವು ನುಗ್ಗೆಕಾಯಿ ಸಾರು ಮಾಡಿದ್ದೆ ಬೆಳಿಗ್ಗೆ. ಹಾಗೆ ಅವರೆಕಾಯಿ ಸಿಗುತ್ತಲ್ವ, ಹಸಿ ಅವರೆಕಾಯಿ, ಸೊ ಅದನ್ನು ಕೂಡ ತೊಗೊಂಬಂದಿದ್ವಿ. ಅದನ್ನು ನೆನೆ ಹಾಕಿದ್ದೆ ನೈಟೇ ಬಿಡಿಸ್ಬಿಟ್ಟು ನೆನೆಸ್ಬಿಟ್ಟಿದ್ದೆ ಇದಕ್ಕಿದ್ದ ಬೇಳೆ ಸಾರಿಗೆ ಅಂತ. ಸೊ ನಮ್ಮ ಅತ್ತೆ ಮತ್ತು ಆಂಟಿ ಎಲ್ಲ ಇದ್ರು ಇದಕ್ಕಿದ್ದ ಬೇಳೆನ. ಹಾಗೆ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಆ್ಯಪಲ್ ಜ್ಯೂಸ್ ಕುಡಿಬೇಕಂತ ತುಂಬ ಕ್ರೇವಿಂಗ್ ಆಗ್ತಿತ್ತು. ಹಾಗಾಗಿ ನಾನು ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಕಡೆಗೆ ಬಂದೆ. ಸೊ ಏನಿಲ್ಲ, ಸಿಂಪಲ್ ರೆಸಿಪಿ. ನಾನಿಲ್ಲಿ ಒಂದು ಆ್ಯಪಲ್ನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 to 3 ಟೇಬಲ್ ಸ್ಪೂನ್ಸ್ ಶುಗರ್ ಹಾಕ್ಕೊಂಡಿದ್ದೀನಿ. ನೀವು ಶುಗರ್ ಬದಲು ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಸ್ವೀಟಿಗೋಸ್ಕರ ಅಂತ ಹನಿ ಆ್ಯಡ್ ಮಾಡ್ಕೊಬೋದು. ಹಾಗೆ ನಾನು ರಾ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ, ಹಾಫ್ ಕಪ್ ರಾ ಮಿಲ್ಕ್ ಹಾಕ್ಕೊಂಡಿದ್ದೀನಿ. ನೀವು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋ ಮಿಲ್ಕ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಮಿಕ್ಸಿಯಲ್ಲಿ ರುಬ್ಕೊಂಡ್ಬಂದಿದ್ದೀನಿ. ಫುಲ್ ಗ್ರೈಂಡ್ ಮಾಡಿಕೊಂಡು, ಸಾಫ್ಟಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೀವು ಇದನ್ನು ಹಾಗೆ ಆದರೂ ಕುಡಿಬೋದು, ಇಲ್ಲಾಂದರೆ ಮೇಲೆ ಗಾರ್ನಿಷಿಂಗ್ಗೋಸ್ಕರ ಡ್ರೈ ಫ್ರೂಟ್ಸ್ ಅಥವಾ ನಟ್ಸು ಇಲ್ಲಾಂದರೆ ಫ್ರೂಟ್ಸ್ ಏನಾದ್ರು ಹಾಕ್ಕೊಂಡು ಕೂಡ ಕುಡಿಬೋದು, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಅದೇ ಥರ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಹಾಗೆ ಕುಡಿದೆ. ನೀವು ಮಿಕ್ಸಿ ಜಾರಲ್ಲಿ ಮಾಡ್ಕೊಳಲ್ಲ, ನಮ್ಮ ಹತ್ರ ಜ್ಯೂಸರ್ ಇದೆ ಅದರಲ್ಲೇ ಮಾಡ್ಕೊತೀವಿ ಅಂದರೆ ಇಟ್ಸ್ ಓಕೆ, ನೀವು ಜ್ಯೂಸರಲ್ಲೇ ಮಾಡ್ಕೊಬೋದು. ನಮ್ಮ ಮನೇಲಿ ಜ್ಯೂಸರ್ ಅವೈಲೇಬಲ್ ಇರಲಿಲ್ಲ, ಹಾಗಾಗಿ ನಾನು ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡಿಕೊಂಡೆ. ನಿಮಗೆ ಯಾವುದ್ರಲ್ಲಿದೆಯೋ ಅದರಲ್ಲಿ ನೀವು ಮಾಡ್ಕೊಳ್ಬೋದು, ನೋ ಇಶ್ಯೂಸ್. ಆ್ಯಕ್ಚುಲಿ ನಾನಿಲ್ಲಿ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತಲೇ ಅಂದ್ಕೊಂಡಿದ್ದೀನಿ, ಬಟ್ ನಾನು ಮೈಕ್ನ ಆನೇ ಮಾಡಿರಲಿಲ್ಲ. ಹಾಗಾಗಿ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಿತ್ತು. ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ನ ಕಟ್ ಮಾಡಿ ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಜ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು, ಸ್ವೀಟ್ ಕೂಡ ಅಷ್ಟೇ ಕರೆಕ್ಟಾಗಿತ್ತು. ನಿಮಗೇನಾದರೂ ಶುಗರ್ ಜಾಸ್ತಿ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಶುಗರ್ನ ಸ್ಕಿಪ್ ಮಾಡ್ಬೋದು. ಬೇಕಿದ್ದರೆ ನೀವು ಹನಿ, ಟೇಸ್ಟಿಗೋಸ್ಕರ ಹನಿ ಮಾತ್ರ ಆ್ಯಡ್ ಮಾಡ್ಕೊಳ್ಬೋದು. ಜ್ಯೂಸ್ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ರಾ ಮಿಲ್ಕ್ ಬೇರೆ ಹಾಕಿದ್ವಲ್ಲ, ಅದು ಫ್ಲೇವರ್ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಮಾಡ್ಕೊಂಡು ಕುಡೀರಿ ಅಂತಲೇ ಹೇಳ್ತೀನಿ. ಹಾಗೆ ಯಾವ ಥರ ಬಂದಿತ್ತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದ್ರೂ ಮಾಡ್ಕೊಳ್ಬೇಕು, ಆ್ಯಪಲ್ ಜ್ಯೂಸ್ ಮಾಡಿಕೊಡ್ಬೇಕು ಅಂತಂದರೆ ಅವ್ರಿಗೂ ಶೇರ್ ಮಾಡಿ, ಅವರು ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು ಇವತ್ತು ನನಗೆ ತುಂಬ ಕೆಲಸ ಇದೆ, ಆ ಕೆಲಸದ ಮಧ್ಯದಲ್ಲೇ ನಾನು ವ್ಲಾಗ್ನ ಕೂಡ ಶೂಟ್ ಮಾಡ್ತಾಯಿದ್ದೀನಿ. ಇನ್ನೂ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ನಾಳೆ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಹಾಗೆ ಮನೆ ಒರೆಸ್ಬೇಕು, ಮತ್ತು ಪಾಪುನ ಕೂಡ ನೋಡ್ಕೊಳ್ಬೇಕು. ಇನ್ನೂ ಬೇಜಾನ್ ಕೆಲಸಗಳಿದ್ದಾವೆ, ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇದೆಲ್ಲನೂ ಇದೆ. ಇದ್ರ ಮಧ್ಯದಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. ನೋಡಿ ಗೈಸ್, ನಮ್ಮತ್ತೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ನಮ್ಮಕ್ಕ ಸುಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇದು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ ನಮ್ಮತ್ತೆ. ಸೊ ಇದ್ರದ್ದು ಏನಾದ್ರು ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಗೈಸ್, ಜಡೆ ತೆಗಿಬೇಡ ಅಂತ ಜಡೆನ ಮುಚ್ಚಿಕ್ಕೊತಾ ಇದ್ದಾಳೆ. ಆದರೂ ನಾನು ಜಡೆದೊಂದು ವಿಡಿಯೋ ಹಾಕ್ಬಿಡ್ತೀನಿ. ನೋಡಿ ಗೈಸ್, ನಮ್ಮ ಅಕ್ಕ ಅದೆಷ್ಟು ಉದ್ದ ಐತೆ ಜಡೆ, ನೋಡಿದ್ರಾ?
ಅವ್ರ ವಾಯ್ಸ್ ಏನು ತಲೆಗೆ ಹಾಕ್ಕೊಂಬೇಡಿ, ಅವ್ರು ಏನಂದರೆ ಅದು ಮಾತಾಡ್ತಾರೆ. ಚಲೋ. ಯಾರು ಹೇಳಿದ್ದು? ಇವತ್ತು ಸಾಯಂಕಾಲ ಹಾಕ್ತೀನಿ ನೋಡಿ ವಿಡಿಯೋ, ನೀವು ಡಿಲೀಟ್ ಮಾಡಿ ಅಂತ ಹೇಳ್ಬೇಕು, ಹಂಗಾಗ್ತೀನಿ. ರೋಜಕ್ಕ ಮನೆಗೆ ಹೋಗ್ಬೇಕಾದ್ರೆ ತೆಗ್ದಿರ್ಲಿಲ್ವಾ, ಅದಾಗ್ತೀನಿ ನೋಡಿ. ಆ್ಯಕ್ಚುಲಿ ನಮ್ಮ ಅತ್ತೆಯವರು 15 days ಟ್ರಿಪ್ ಹೋಗಿದ್ರು. ಸೊ ಅಲ್ಲಿ ಅವ್ರಿಗೆ ಇರೋಕ್ಕಾಗ್ದಿರ ಅವರು 10 days ಮಾತ್ರ ಹೋಗಿ ಬಂದುಬಿಟ್ರು, 10 daysಗೆ ಸಾಕು ಅಂತ. ಸೊ ಅಲ್ಲಿ ಅಮರ್ನಾಥಲ್ಲಿ ಅವರು ನಡ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಹಾರ್ಸ್ ರೈಡ್ಗೆ ಹೋಗಿದ್ದಾರೆ. ಹಾರ್ಸ್ ಮೇಲೆ ಇಳಿಬೇಕಾದ್ರೆ ಬಿದ್ದೋಗಿ ಕೈ ಸ್ವಲ್ಪ ಏಟಾಗಿದೆ. ಆವತ್ತಿಂದ ಅವರಿಗೆ ತುಂಬ ಕೈ ನೋವು ಗೈಸ್. ಏನಾದ್ರು ರೆಮಿಡಿ ಇದ್ದರೆ ಹೇಳಿ, ಕಾಮೆಂಟ್ ಮಾಡಿ. ಪಾಪ ಅವರು ಕೈ ನೋವಿಗೆ ದಿನ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇರ್ತಾರೆ. ಸೊ ಅದಕ್ಕೆ ನಿಮಗೂ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಗೈಸ್, ನಮ್ಮ ಅಕ್ಕಗೆ ನಮ್ಮ ಅಕ್ಕ ಅಂತೀನಿ, ನಮ್ಮ ಅತ್ತೆಗೆ ಕೈ ಮುರಿದೋಗೈತೆ ಗೈಸ್. ಅದಕ್ಕೆ ಎಣ್ಣೆಯಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ ನೋಡಿ. ನಮ್ಮ ಆಂಟಿ ಕೈಯಲ್ಲಿ ಮಸಾಜ್ ಮಾಡಿಸ್ಕೊತಾ ಇದ್ದಾರೆ. ಪಾಪ ನೋವಂತೆ. ಏನಾದರೂ ಒಂದು ಟಿಪ್ಸ್ ಹೇಳಿ, ಕಾಮೆಂಟ್ ಮಾಡಿ ಏನು ಮಾಡಬೇಕಂತ. ನೋಡಿ ಏನು ಹೇಳ್ತಾವಳಿ ಅವಳು ನೋಡ್ರಿ. ನನಗಂತೂ ತುಂಬ ಬ್ಯಾಕ್ ಪೈನ್ ಇತ್ತು, ಆದ್ರೂ ಒಂದು ದೇವ್ರ ಮನೆ ಒಂದು ಪೆಂಡಿಂಗ್ ಇತ್ತು ಕ್ಲೀನ್ ಮಾಡೋದು. ಸೊ ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ರೆಸ್ಟ್ ಮಾಡ್ಬೋದು ಅಂತ ದೇವ್ರ ಮನೆ ಕಡೆ ಹೊರಟೆ. ನೋಡಿದರೆ ಫುಲ್ಲು ಗಲೀಜಾಗಿಬಿಟ್ಟಿದೆ ಗೈಸ್ ದೇವ್ರ ಮನೆ. 2 days ಆಗಿತ್ತು ನಾನು ದೇವ್ರ ಮನೆನ ಕ್ಲೀನ್ ಮಾಡಿ. ಅದು ಹೂವು ಫುಲ್ಲು ಡ್ರೈ ಆಗಿಬಿಟ್ಟು ಎಲ್ಲ ಉದುರೋಗ್ಬಿಟ್ಟಿದೆ. ಹಾಗೆ ನಾನು ಸಾಂಬ್ರಾಣಿ ಕಡ್ಡಿ ಹಚ್ಚೋದಿದ್ದೆಲ್ಲ ಹಂಗೆ ಇದೆ, ಬಳೆ ಎಲೆ ಅಡಿಕೆ ಎಲ್ಲ ಹಂಗಂಗೆ ಇದೆ. ಅದನ್ನ ನೋಡಿ ನನಗೆ ಇದು ಇವಾಗ ಆಗಲ್ಲ ಕ್ಲೀನ್ ಮಾಡೋದಕ್ಕೆ, ಇನ್ನೂ ಒಂದು 3-4 hour ಬೇಕೇ ಬೇಕು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಫಸ್ಟ್ ಬಂದು ಪಾಪುನ ಮಲಗಿಸ್ದೆ. ಅವನಿದ್ದಿದ್ರೆ ಕೆಲಸ ಏನೂ ಆಗಲ್ಲ. ಹಾಗಾಗಿ ಪಾಪುನ ಫಸ್ಟ್ ಮಲಗಿಸಿ ಆಮೇಲೆ ನಾನು ಕೆಲಸನ ಮಾಡ್ಕೊಳ್ಳೋಣ ಅಂತ ಬಂದೆ. ಬಟ್ ಹಾಗಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಫುಲ್ ಬ್ಯಾಕ್ ಪೇಯ್ನ್ ಇತ್ತು. ಹಾಗಾಗಿ ಒಂದು 10 minutes ಸ್ನ್ಯಾಪ್ ತೊಗೊಂಡು ಆಮೇಲೆ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಬಟ್ ನಾನು ವಿಡಿಯೋ ಹಾಗೆ ಶೂಟ್ ಮಾಡ್ಕೊಂಡಿದ್ರೆ ಇನ್ನೂ ಲೇಟ್ ಆಗೋಗುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇದರಲ್ಲಿ ನಾನು ಆ್ಯಪಲ್ ಜ್ಯೂಸ್ ರೆಸಿಪಿ ಶೇರ್ ಮಾಡಿದ್ದೀನಲ್ವ, ಸೊ ನಿಮಗೇನಾದ್ರು ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.